ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಟ್ರಂಪ್ ಕಡೆಯಿಂದ ಜಗತ್ತಿಗೆ ದೊಡ್ಡ ಸುದ್ದಿ ಬಂದಿದೆ. ಈಗ ಯುದ್ಧ ಮಾಡಿ ಹೊರ್ಮುಜ್ ಬಂದ್ ಆಗೋ ರೀತಿ ಮಾಡಿರೋ ಟ್ರಂಪ್, ತೈಲ ಬೆಲೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿರೋ ಟ್ರಂಪ್ ಈಗ ಕಡೇ ಕ್ಷಣದಲ್ಲಿ ಈಗ ಕೈ ಎತ್ತುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಆಗದಿದ್ರೂ ಪರವಾಗಿಲ್ಲ, ಮಾಡಕ್ಕೆ ಆದಷ್ಟು ಬೇಗ ಕೈ ಎತ್ತಿ ಅಲ್ಲಿಂದ ಹೊರಗೆ ಬರೋಕೆ, ಯುದ್ಧ ಮುಗಿಸ್ಬಿಟ್ಟು ಅಲ್ಲಿಂದ ಅದನ್ನ ಕರೆಕ್ಟ್ ಆಗಿ ಫಿನಿಶ್ ಮಾಡದೆ ಹೊರ ಬರೋಕೆ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನೊಂದ್ ಕಡೆ ಇರಾನ್ ಒಳಗಡೆ ಮತ್ತೆ ಬಂಕರ್ ಬಸ್ಟರ್ಗಳ ಹಾವಳಿ ಶುರುವಾಗಿದೆ. ಇರಾನ್ನ ಆಯುಧಾಗಾರವನ್ನ ಕುಟ್ಟಿ ಪುಡಿ ಮಾಡಲಾಗಿದೆ. ಈ ನಡುವೆ ಪಾಕಿಸ್ತಾನಕ್ಕೆ ದಿಢೀರಂತ ದಾಳಿಯ ಭಯ ಶುರುವಾಗಿದೆ. ಇದ್ದಕ್ಕಿದ್ದಂತೆ ತನ್ನ ದೇಶದಲ್ಲಿರುವ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಆನ್ ಮಾಡಿಟ್ಕೊಂಡಿದ್ದಾರೆ. ಇರಾನ್ ಮತ್ತು ಸುನ್ನಿ ದೇಶಗಳ ಹೊಡೆದಾಟವೂ ಕಂಟಿನ್ಯೂ ಆಗಿದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಪಾಕ್ ನಲ್ಲಿ ಆಗಿರೋ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಟ್ಬಿಡ್ತೇವೆ. ಭಾರತದ ಪಾಲಿನ ಅತಿದೊಡ್ಡ ಶತ್ರು ಪಾಕ್ ಸೇನೆಯ ರಾಕ್ಷಸ ಗುರು ಮಸೂದ್ ಅಜರ್, ಅವನ ತಮ್ಮ ಮೊಹಮ್ಮದ್ ತಾಹಿರ್ ಈಗ ಗಾನ್. ಹೇಗೆ, ಯಾರು ಹೊಡೆದ ಹಾಕಿದ್ದ, ಹೆಂಗ್ ಹೋದ, ಏನಾದ್ರು ರಿಯಲ್ ಧುರಂಧರ್ಗಳೇನಾದ್ರೂ ಅಲ್ಲಿ ಕೈಚಳಕ ತೋರಿಸಿದ್ರ ಸ್ಪಷ್ಟ ಇಲ್ಲ. ಆದ್ರೆ ಈತ ಹೋಗಿರೋದಂತೂ ಹೌದು ಅಂತ ಜೈಷ್ ಸಂಘಟನೆಯೇ ಘೋಷಿಸಿದೆ. ಇದನ್ನ ಅಂತ್ಯಕ್ರಿಯೆ ಅದೇ ಬಹವಲ್ಪುರ್ನಲ್ಲಿ ನಡೆದಿದೆ. ಈತ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲೇನೂ ಇರಲಿಲ್ಲ, ಆದ್ರೆ ಜೈಷ್ ಸಂಘಟನೆಯಲ್ಲಿ ಆಕ್ಟಿವ್ ಆಗಿದ್ದ. ಅಣ್ಣನ ಒಂಥರ ಬಲಗೈ ತರ, ಸೆಕ್ರೆಟರಿ ತರ ಎಲ್ಲ ಕೆಲಸಗಳಿಗೆ ಹೆಲ್ಪ್ ಮಾಡ್ತಾ ಇದ್ದ. ಈಗ ಈತನಿಗೆ ಟಿಕೆಟ್ ಇಶ್ಯೂ ಆಗಿದೆ. ಈ ಮೂಲಕ ಮಸೂದ್ ಅಜರ್ನ ಕುಟುಂಬ ಇನ್ನಷ್ಟು ಈಗ ತುಂಡು ತುಂಡಾಗಿದೆ. ಯಾಕಂದ್ರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಭಾರತದ ಆಪರೇಷನ್ ಸಿಂಧೂರ್ ನಡೆದಾಗ, ಭಾರತ ಪಾಕ್ ಮೇಲೆ ಮಾಡಿದಾಗ ಮಸೂದ್ ಅಜರ್ ಕುಟುಂಬಕ್ಕೆ ಸೇರಿದ 10ಕ್ಕೂ ಅಧಿಕ ಜನ ಒಂದೇ ಏಟಿಗೆ ಫಿನಿಶ್ ಆಗಿದ್ರು. ಅಜರ್ನ ತಂಗಿ, ಭಾವ, ಸಂಬಂಧಿಕರೆಲ್ಲ ಫಿನಿಶ್ ಆಗಿದ್ರು. ಭಾರತ ಕ್ಲಿಯರ್ ಮೆಸೇಜ್ ಪಾಸ್ ಮಾಡಿತ್ತು, ನೀವು ಅಮಾಯಕ ಜನರನ್ನೆಲ್ಲ ದಾಳಿ ಮಾಡಿ ನಾವು ಹೊಡಿಬೇಕಾದ್ರೆ ನಿಮ್ಮನ್ನ ಪಿನ್ ಪಾಯಿಂಟ್ ಅಲ್ಲಿ ಅಜರ್, ಇದು ಭಾವ, ತಂಗಿ ಹಂಗೆಲ್ಲ ನೋಡ್ತೀವಿ ಅಂತ ಅನ್ಕೊಂಬೇಡಿ. ನೀವು ಇಡೀ ಕ್ಯಾಂಪ್ನೇ ನಾವು ಹೊಡೆದು ಹಾಕ್ತೀವಿ, ಮುಲಾಜ್ ಮಾಡಲ್ಲ ಅಂತ ಹೇಳಿ ಭಾರತ ಮೆಸೇಜ್ ಪಾಸ್ ಮಾಡಿತ್ತು. ಆಗ ಅಯ್ಯೋ, ನಾನು ಯಾಕಾದ್ರೂ ಬದುಕಿದ್ದೀನಿ, ನನಗೂ ಸಾಯೋಣ ಅಂತ ಅನಿಸ್ತಾ ಇದೆ, ನನ್ನವರೆಲ್ಲ ಹೋದ್ರು ಅಂತ ಮಸೂದ್ ಅಜರ್ ಕಣ್ಣೀರ್ ಹಾಕಿದ್ದ. ಈಗ ಆತನ ತಮ್ಮ ಕೂಡ ಗಾನ್. ಸ್ನೇಹಿತರೆ, ಯಾರದೇ ಸಾವನ್ನ ಸಂಭ್ರಮಿಸೋ ಕಲ್ಚರ್ ನಮ್ದಲ್ಲ. ಯಾರದೇ ಸಾವನ್ನ ಸಂಭ್ರಮಿಸಲ್ಲ ನಮ್ಮಲ್ಲಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆ ಕಲ್ಚರೇ ಇಲ್ಲ. ನಮ್ದು ಶಾಂತಿಯ, ಸಹನೆಯ ರಾಷ್ಟ್ರ. ಆದರೆ ಶಾಂತಿ, ಸಹನೆ ಸ್ಥಾಪಿತ ಆಗಿರಬೇಕು ಅಂತ ಹೇಳಿದ್ರೆ ಇಂತಹ ಅಶಾಂತಿಗೆ ಕಾರಣ ಆಗೋ ವ್ಯಕ್ತಿಗಳನ್ನು, ಇಂತಹ ರಾಕ್ಷಸರನ್ನ ಅವ್ರನ್ನ ಟಿಕೆಟ್ ಕೊಟ್ಟು ಕಳಿಸ್ಲೇಬೇಕಾಗತ್ತೆ. ಅದು ಅನಿವಾರ್ಯತೆ, ಅದೇ ಧರ್ಮ. ಹಾಗಂತ ಎಗೇನ್ ಯಾರೋ ಹೊಡೆದು ಈತ ಹೋಗಿದ್ದಾನೆ ಅಂತ ಏನೂ ಕೂಡ ಕನ್ಫರ್ಮೇಷನ್ ಇಲ್ಲ. ಆದರೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಅಷ್ಟೇ ಬಂದಿದೆ. ಇನ್ನಷ್ಟೇ ಫುಲ್ ಡೀಟೇಲ್ಸ್ ಎಮರ್ಜ್ ಆಗಬೇಕು. ಆತನಿಗೆ ಏನಾದರೂ ಕಾಯಿಲೆ ಬಂದು ಹೋದ್ನಾ ಅಥವಾ ಮುಸುಕುದಾರಿಗಳ ಕಾರ್ಯಾಚರಣೆನ ಅಂತ. ಏನು, ಗಲ್ಫ್ ಯುದ್ಧದ ಕಡೆಗೆ ಬಂದ್ರೆ ಇರಾನ್ ಒಳಗಡೆ ಅಮೆರಿಕ ಬಹುದೊಡ್ಡ ದಾಳಿ ಮಾಡಿದೆ. ಇಸ್ಫಹಾನ್ ನಗರದಲ್ಲಿರೋ ಬೃಹತ್ ಆಯುಧ ಸಂಗ್ರಹಾಗಾರದ ಮೇಲೆ ಭಾರಿ ಏರ್ ಸ್ಟ್ರೈಕ್ ನಡೆಸಿದೆ. ಈ ಸಲ ಭೂಮಿಯ ಅಡಿಯಲ್ಲಿದ್ದ ಆಯುಧ ಸಂಗ್ರಹಾಗಾರದ ಮೇಲೆ ಸ್ಫೋಟಕ ಹಾಕಿದೆ. ಇದಕ್ಕೆ ಅಮೆರಿಕದ ಬಳಿ ಇರೋ 907 kg ತೂಕದ ಬಂಕರ್ ಬಸ್ಟರ್ ಸ್ಫೋಟಕಗಳನ್ನು ಬಳಸಲಾಗಿದೆ. ಅದರಲ್ಲೂ ಕೂಡ ಈ ಸಲ GBU-31 ಜಾಯಿಂಟ್ ಡೈರೆಕ್ಟ್ ಅಟ್ಯಾಕ್ ಮ್ಯುನಿಷನ್ಸ್ ಬಳಸಲಾಗಿದೆ. ಇದು ಅತ್ಯಂತ ಪವರ್ಫುಲ್ ಸ್ಫೋಟಕವಾಗಿದೆ. ಭೂಮಿಯ ಆಳಕ್ಕೆ ಕೊರ್ಕೊಂಡು ಹೋಗಿ ಆಮೇಲೆ ಎಷ್ಟೇ ಆಳದಲ್ಲಿ ಟಾರ್ಗೆಟ್ ಇದ್ರೂ ಕೂಡ ಅಲ್ಲಿ ಹತ್ತಿರಕ್ಕೆ ರೀಚ್ ಆದ್ಮೇಲೆ ಆಮೇಲೆ ಢಮಾರ್ ಅನ್ನತ್ತೆ. ಈ ಭಾರಿ ಸ್ಫೋಟದ ವಿಡಿಯೋವನ್ನ ಅಧ್ಯಕ್ಷ ಟ್ರಂಪ್ ತಮ್ಮ ಅಕೌಂಟ್ನಲ್ಲಿ ಶೇರ್ ಮಾಡಿದ್ದಾರೆ. ಆದರೆ ಆ ವಿಡಿಯೋಗೆ ಯಾವುದೇ ಕ್ಯಾಪ್ಷನ್ ಆಗಲಿ, ವಿವರಣೆಯನ್ನಾಗಲಿ ಟ್ರಂಪ್ ಕೊಟ್ಟಿಲ್ಲ. ಯಾವುದೇ ಅಧಿಕೃತ ಹೇಳಿಕೆಯನ್ನೂ ಕೊಟ್ಟಿಲ್ಲ. ಆದರೆ ಆ ವಿಡಿಯೋದಲ್ಲಿ ಒಂದಾದ ಮೇಲೊಂದರಂತೆ ಭೀಕರ ಸರಣಿ ಸ್ಫೋಟಗಳು ಉಂಟಾಗಿವೆ. ಹಾಗೆ ಇಸ್ಫಹಾನ್ ನಗರ ಇರಾನ್ನ ಬಹುದೊಡ್ಡ ನ್ಯೂಕ್ಲಿಯರ್ ಹಬ್. ಇಲ್ಲಿ ಪರಮಾಣು ಸಂಶೋಧನಾ ಕೇಂದ್ರ ಹಾಗೂ ಯುರೇನಿಯಂ ಸಂಸ್ಕರಣಾ ಘಟಕಗಳಿವೆ. ಈ ಕೇಂದ್ರಗಳ ಮೇಲೆ ಇಸ್ರೇಲ್ ಪದೇ ಪದೇ ದಾಳಿ ಮಾಡಿತ್ತು. ಇಷ್ಟಾದರೂ ಪೂರ್ತಿ ನಾಶ ಮಾಡೋಕೆ ಆಗಿಲ್ಲ. ಈಗ ಅಮೆರಿಕ ಅಂಡರ್ ಗ್ರೌಂಡ್ನಲ್ಲಿದ್ದ ಆಯುಧ ಸಂಗ್ರಹಗಳನ್ನು ಪುಡಿಗಟ್ಟಿದೆ. ಏನು, ಈ ದಾಳಿಗೂ ಮುನ್ನ ಇಸ್ಫಹಾನ್ ಸಿಟಿ ಮೇಲೆ ಹಾರಾಡ್ತಿದ್ದ ಅಮೆರಿಕದ MQ-9 ರೀಪರ್ ಡ್ರೋನ್ ಅನ್ನ ನಾವು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ನ IRGC ಹೇಳಿದೆ. ನಮ್ಮ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಬಳಸಿ, ಅತ್ಯಾಧುನಿಕ ಅಂತೆ, ಅದನ್ನು ಬಳಸಿ ಇವರು ಹೊಡೆದು ಹಾಕಿದಾರಂತೆ. ಇದರ ಬಗ್ಗೆ ಅಮೆರಿಕ ಕಡೆಯಿಂದ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇರೋ ಸ್ನೇಹಿತರೆ, 13 ದಿನಗಳ ಫುಲ್ ಚಾರ್ ಧಾಮ್ ಯಾತ್ರೆ 7 ಸೈನ್ಸ್ ಕಡೆಯಿಂದ ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಪೂರ್ಣ ಮಾಹಿತಿ ಇಲ್ಲಿದೆ. ಈ ನಡುವೆ ಟ್ರಂಪ್ ಒಂದು ಅಚ್ಚರಿಯ ನಿರ್ಧಾರ ತಗೋಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ. ರಿಪೋರ್ಟ್ಸ್ ಅಷ್ಟೇ ಸದ್ಯಕ್ಕೆ, ಇದು ನೋಡಬೇಕು. ಹೊರ್ಮುಜ್ ಜಲಸಂಧಿಯನ್ನ ವಾಪಸ್ ಪಡೆದೇ ಇದ್ರೂ ಕೂಡ ಪರವಾಗಿಲ್ಲ, ಅಥವಾ ಅದನ್ನ ಓಪನ್ ಮಾಡಿಸ್ಲಿಕ್ಕೆ ಮತ್ತೆ, ಅಥವಾ ಇರಾನ್ ಕಂಟ್ರೋಲ್ನಿಂದ ಮುಕ್ತಿಗೊಳಿಸ್ಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ಯುದ್ಧ ಎಂಡ್ ಮಾಡಿ ಹೊರಗೆ ಬರಬೇಕು ಅಂತ ಹೇಳಿ ಟ್ರಂಪ್ ಆಪ್ತ ವಲಯದಲ್ಲಿ ಮಾತಾಡಿದ್ದಾರೆ ಅಂತ ಅಮೆರಿಕದ ಪ್ರತಿಷ್ಠಿತ ಮಾಧ್ಯಮ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. WSJ. ಆ ಕಡೆ ಇರಾನ್ ಪಾರ್ಲಿಮೆಂಟ್ ಅಲ್ಲಿ ಕಾನೂನು ಪಾಸ್ ಮಾಡ್ಕೊಂಡಿದೆ. ಟೋಲ್ ಬೂತ್ ಹಾಕ್ತೀವಿ ನಾವು, ಮತ್ತೆ ಒಮಾನ್ ಅವರು ಸೇರ್ಕೊಂಡು ಇಲ್ಲಿ
ಪಾಸ್ ಆಗೋರೆಲ್ಲರ ಹತ್ರ ಚಂದ ವಸೂಲಿ ಮಾಡ್ತೀವಿ ಅಂತೇಳಿ, ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಹೊರ್ಮುಜ್ ಅಂತೇಳಿ. ಈ ಟೈಮ್ನಲ್ಲಿ ಅಮೆರಿಕದಿಂದ ಇಂಥ ಒಂದು ಅನಾಹುತಕಾರಿ ಮಾಹಿತಿ ಬರ್ತಾ ಇದೆ. ಟ್ರಂಪ್ಗೆ ಈ ಯುದ್ಧವನ್ನ ಕೇವಲ 4ರಿಂದ 6 ವಾರಗಳ ಒಳಗಡೆ ಮುಗಿಸ್ಬೇಕು ಅನ್ನೋ ಪ್ಲಾನ್ ಇತ್ತು. ಆ ಡೆಡ್ ಲೈನ್ ಮೀರಿ ಹೋಗ್ತಾ ಇದೆ. ಇರಾನ್ ಸೇನೆಯನ್ನ ಹೊಡೆಯೋಕೆ ಕನಿಷ್ಠ 1 ತಿಂಗಳು ಬೇಕು. ಈ ಟೈಮ್ನಲ್ಲಿ ಮತ್ತೆ ಹಾರ್ಮುಜ್ಗೆ ಕೈ ಹಾಕಿದ್ರೆ ಯುದ್ಧ ಇನ್ನಷ್ಟು ದಿನ ಇಳಿಯುತ್ತೆ. ಆಲ್ರೆಡಿ ಇರಾನ್ ಸಮುದ್ರ ಸ್ಫೋಟಕಗಳನ್ನ ಸಮುದ್ರದ ಆಳದಲ್ಲಿ ಅಳವಡಿಸಿ ಹಡಗುಗಳ ಸಂಚಾರಕ್ಕೆ ಆಪತ್ತನ್ನ ಒಡ್ತಾ ಇದೆ. ಇರಾನ್ ಒಪ್ಪದವರಿಗೆ ಮಾತ್ರ ಅವರೇ ಕರ್ಕೊಂಡು ಹೋಗ್ತಿದ್ದಾರೆ ಸೇಫ್ ಜಾಗದಲ್ಲಿ. ಅವ್ರಿಗೆ ಗೊತ್ತಲ್ಲ ಎಲ್ಲಿಟ್ಟಿದ್ದೀವಿ ಎಲ್ಲಿಟ್ಟಿಲ್ಲ ಅಂತ ಹೇಳಿ. ಆ ಥರ ಮಿಸೈಲ್ಗಳ ಮೂಲಕ ದೊಡ್ಡ ರಣವ್ಯೂಹವನ್ನೇ ಹೆಣೆದಿದೆ, ಉದ್ದಕ್ಕೂ ಬರಂಗಿಲ್ಲ ಅಂತ ಹೇಳಿ, ನಾವು ಪರ್ಮಿಷನ್ ಕೊಟ್ಟರೆ ಮಾತ್ರ ಹೋಗಬೇಕು ಅಂತ ಹೇಳಿ, ಚಂದ ವಸೂಲಿ ಮಾಡ್ತೀವಿ ಅಂತ ಹೇಳಿ. ಇಂಥ ಟೈಮ್ನಲ್ಲೇ ಟ್ರಂಪ್ ಜಗತ್ತಿಗೆ ಕೈ ಕೊಟ್ಟು ಹೋಗ್ತಿದ್ದಾರೆ ಇರಾನ್ ಕೈಯಲ್ಲಿ ಹೊರ್ಮುಜನ್ನ ಬಿಟ್ಟು ಅನ್ನೋ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಇನ್ನಷ್ಟೇ ಅದು ಕನ್ಫರ್ಮ್ ಆಗಬೇಕು ಅಮೆರಿಕದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ. ಸದ್ಯಕ್ಕಿದು ರಿಪೋರ್ಟ್ಸ್ ಅಷ್ಟೇ. ಮತ್ತೊಂದು ಕಡೆ ಇರಾನ್ನ ನೌಕಾಶಕ್ತಿ ಹಾಗೂ ಅವರ ಮಿಸೈಲ್ ರಿಸರ್ವ್ಗಳನ್ನು ನಾಶ ಮಾಡೋದರ ಕಡೆಗೆ ಅಮೆರಿಕ ಫೋಕಸ್ ಮಾಡುತ್ತೆ. ಆಮೇಲೆ ನಿಧಾನಕ್ಕೆ ಇರಾನ್ ಮೇಲೆ ಡಿಪ್ಲೊಮ್ಯಾಟಿಕ್ ಪ್ರೆಷರ್ ಹಾಕಿ ವ್ಯಾಪಾರಿ ಮಾರ್ಗವನ್ನು ಸರಿಪಡಿಸುವ ಐಡಿಯಾವನ್ನು ಟ್ರಂಪ್ ಹಾಕೊಂಡಿದ್ದಾರೆ. ಇನ್ನು ಇದಕ್ಕೆ ಇರಾನ್ ಬಗ್ಲಿಲ್ಲ ಅಂದರೆ ಆಗ ನಿರ್ಣಾಯಕ ಯುದ್ಧಕ್ಕೆ ಟ್ರಂಪ್ ಪ್ಲಾನ್ ಬಿ ರೆಡಿ ಮಾಡಿದ್ದಾರೆ. ಯುರೋಪ್ ಮತ್ತು ಗಲ್ಫ್ ರಾಷ್ಟ್ರಗಳನ್ನು ಸೇರಿಸಿಕೊಂಡು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿಸುವ ಪ್ಲಾನ್ ಇದೆ ಅಂತ ಮಾಹಿತಿ ಸಿಕ್ಕಿದೆ. ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಕೂಡ ಮಾತನಾಡಿದ್ದಾರೆ. ಅರಬ್ ರಾಷ್ಟ್ರಗಳು ಕೂಡ ಈ ಮಿಲಿಟರಿ ಆಪರೇಷನ್ ನಲ್ಲಿ ಕೈ ಜೋಡಿಸಿ ಜವಾಬ್ದಾರಿ ಹಂಚಿಕೊಳ್ಳುವ ಸಾಧ್ಯತೆ ಇದೆ. ಇದರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಆದಷ್ಟು ಬೇಗ ಮಾತನಾಡ್ತಾರೆ ಅಂತ ಹೇಳಿದ್ದಾರೆ. ಇತ್ತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಹಾರ್ಮುಜ್ ಬಗ್ಗೆ ಮಾತನಾಡಿದ್ದಾರೆ. ಇರಾನ್ಗೆ ಬುದ್ಧಿ ಕಲಿಸೋಕೆ ಆಯಿಲ್ ಮತ್ತು ಗ್ಯಾಸ್ ಪೈಪ್ ಲೈನ್ಗಳ ರೂಟ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಸದ್ಯ ಜಗತ್ತಿನ 20% ಆಯಿಲ್ ಈ ಹಾರ್ಮುಜ್ ಮೂಲಕವೇ ಪಾಸ್ ಆಗುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಇರಾನ್ ಅಲ್ಲಿ ಹೋಗೋ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಗ್ಲೋಬಲ್ ಮಾರ್ಕೆಟ್ಗೆ ಬೆದರಿಕೆ ಹಾಕ್ತಾ ಇದೆ. ಸೊ ಇದಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ ಸೌದಿ ಅರೇಬಿಯಾ ಮೂಲಕ ರೆಡ್ ಸಿ ಮತ್ತು ಮೆಡಿಟರೇನಿಯನ್ ಸಮುದ್ರಕ್ಕೆ ಹೊಸ ಪೈಪ್ ಲೈನ್ಗಳನ್ನು ಎಳಿಬೇಕು. ಆಗ ಹಾರ್ಮುಜ್ ಜಲಸಂಧಿಯ ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಅಲ್ಲದೆ ಇತ್ತೀಚೆಗೆ 4000 ಕಿಲೋಮೀಟರ್ ದೂರದಲ್ಲಿರೋ ಹಿಂದೂ ಮಹಾಸಾಗರದ ಡಿಯಾಗೋ ಗಾರ್ಷಿಯಾ ಬೇಸ್ ಕಡೆಗೂ ಕೂಡ ಮಿಸೈಲ್ ಹಾರಿಸಿತ್ತು ಇರಾನ್. ಇದನ್ನ ನೆನಪು ಮಾಡಿರೋ ನೆತನ್ಯಾಹು ಇರಾನ್ ಮಿಸೈಲ್ಗಳು ಈಗ ಯುರೋಪ್ಗೂ ರೀಚ್ ಆಗೋ ರೇಂಜ್ಗೆ ಬಂದಿವೆ. ಇರಾನ್ ಕೇವಲ ಇಸ್ರೇಲ್ ಪ್ರಾಬ್ಲಮ್ ಅಲ್ಲ, ಪಾಶ್ಚಿಮಾತ್ಯ ರಾಷ್ಟ್ರಗಳು ಈಗಲಾದರೂ ಕೂಡ ಅಲರ್ಟ್ ಆಗಬೇಕು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಇರಾನ್ನ ಕರಾಜ್ ನಗರದಲ್ಲಿ ಸಾವಿರಾರು ಜನ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಈ ಸಲವು ಇರಾನ್ ಸರ್ಕಾರ ಮತ್ತು ಸೇನೆ ಪರವಾಗಿನೇ ಆಗಿರೋದು, ವಿರುದ್ಧ ಅಲ್ಲ. ಕೈಲಿ ದೇಶದ ಧ್ವಜ ಹಿಡಿದು ಖಾಮ್ನೆಯಿಗೆ ಜಯವಾಗಲಿ, ಧೈರ್ಯವಾಗಿ ಮುನ್ನುಗ್ಗಿ ಅಂತೇಳಿ ಘೋಷಣೆ ಕೂಗಿದ್ದಾರೆ. ಇರಾನ್ನ ಸರ್ಕಾರಿ ಮಾಧ್ಯಮಗಳು ಈ ವಿಡಿಯೋಗಳನ್ನ ರಿಲೀಸ್ ಮಾಡಿವೆ. ಇತ್ತ ಇರಾನ್ ಸೌದಿ ಮೇಲೆ 10 ಡ್ರೋನ್ಗಳನ್ನು ನುಗ್ಗಿಸಿ ದಾಳಿ ಮಾಡಿದೆ. ಈ ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಸೌದಿ ಸೇನೆ ಹೇಳಿದೆ. ಇಂಟರ್ಸೆಪ್ಟ್ ಮಾಡಲಾದ ಡ್ರೋನ್ ಅವಶೇಷಗಳು ಬಿದ್ದು ಅಲ್ಲಿನ ಅಲ್ ಖರ್ಜ್ ಪ್ರಾಂತ್ಯದಲ್ಲಿ ಮನೆಗಳು ಡ್ಯಾಮೇಜ್ ಆಗಿವೆ. ಇತ್ತ ಇರಾಕ್ನಲ್ಲಿರೋ ಅಮೆರಿಕದ ಸೇನಾ ನೆಲೆಗಳ ಮೇಲೂ ಕೂಡ ಸರಣಿ ದಾಳಿಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ 19 ಬಾರಿ ದಾಳಿ ಮಾಡಿದೀವಿ ಅಂತ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಇನ್ ಇರಾಕ್ ಅನ್ನೋ ಸಶಸ್ತ್ರ ಗುಂಪು ಹೇಳಿಕೊಂಡಿದೆ. ಇನ್ನೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಜೆರುಸಲಂ ಮತ್ತು ಶ್ವೇಲಾ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ. ಆದರೆ ಇರಾನ್ನ ಬಹುತೇಕ ಕ್ಷಿಪಣಿಗಳನ್ನ ನಮ್ಮ ಏರ್ ಡಿಫೆನ್ಸ್ ಹೊಡೆದು ಹಾಕಿದೆ ಅಂತ ಇಸ್ರೇಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಮತ್ತೊಂದು ಕಡೆ ಇರಾನ್ ರಾಜಧಾನಿ ಟೆಹರಾನ್ ನಲ್ಲಿ ಇಸ್ರೇಲ್ ದಾಳಿ ಮಾಡಿದೆ. ಇರಾನ್ ಸರ್ಕಾರಕ್ಕೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೀವಿ ಅಂತ ಹೇಳಿದೆ. ಇತ್ತ ಟೆಹರಾನ್ ಹೊರವಲಯದಲ್ಲಿರೋ ವರ್ದ್ ಅನ್ನೋ ಏರಿಯಾದ ಮೇಲೆ ಮುಂದಿನ ಕೆಲ ಗಂಟೆ ಒಳಗಡೆ ಅಟ್ಯಾಕ್ ಮಾಡೋದಾಗಿ ಇಸ್ರೇಲ್ ಸೇನೆ ಹೇಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ವಾರ್ನಿಂಗ್ ಕೊಟ್ಟಿದೆ. ಅಲ್ಲಿರೋ ಜನ ಮನೆಯಿಂದ ಆಚೆ ಬರಬೇಡಿ ಅಂತ, ಈ ಪ್ರದೇಶದ ಹತ್ತಿರ ಸುಳಿಬೇಡಿ ಅಂತ ಹೇಳಿದೆ. ಆದರೆ ವಿಪರ್ಯಾಸ ಅಂದರೆ ಇರಾನ್ನಲ್ಲಿ ಈಗ ಇಂಟರ್ನೆಟ್ ಬಂದಾಗಿರೋದ್ರಿಂದ ಅಲ್ಲಿ ಜನರಿಗೆ ಇಸ್ರೇಲ್ ಕೊಟ್ಟಿರೋ ಈ ಡೇಂಜರ್ ಅಲರ್ಟ್ಸ್ ತಲುಪೋದು ಕೂಡ ಕಷ್ಟ ಆಗ್ತಾ ಇದೆ. ಹೀಗಾಗಿ ಇಸ್ರೇಲ್ ದಾಳಿಗೆ ಮುಂದೆ ಏನು ಅವಾಂತರ ಆಗುತ್ತೆ, ನಾಗರಿಕರ ಸಾವು ನೋವಾಗುತ್ತೆ ಅನ್ನೋ ಆತಂಕ ಮನೆ ಮಾಡಿದೆ. ಇಸ್ರೇಲ್ ಮತ್ತು ಲೆಬನಾನ್ನ ಹೆಜ್ಬುಲ್ಲಾಗಳ ನಡುವಿನ ಫೈಟ್ ಕೂಡ ಕಂಟಿನ್ಯೂ ಆಗಿದೆ. ಲೆಬನಾನ್ನಲ್ಲಿ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಮತ್ತೆ ನಬಾತೆ ಅನ್ನೋ ಕಡೆ ಒಬ್ಬರು ಪ್ರಾಣ ಕಳ್ಕೊಂಡಿದ್ದು, ಹಲವರು ಗಾಯಗೊಂಡಿದ್ದಾರೆ. ಇಸ್ರೇಲ್ ದಾಳಿಗೆ ಸಾಕಷ್ಟು ಮನೆಗಳು ಕೂಡ ಡ್ಯಾಮೇಜ್ ಆಗಿವೆ. ಇತ್ತ ಹೆಜ್ಬುಲ್ಲಾಗಳು ಕೂಡ ಇಸ್ರೇಲ್ಗೆ ಪ್ರತಿಕಾರ ಹೇಳ್ತಿದ್ದಾರೆ. ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನ ಗುರಿಯಾಗಿಸಿ ಸಾಲು ಡ್ರೋನ್ ದಾಳಿ ಮಾಡಿದ್ದಾರೆ. ಇತ್ತ ಹಿಜ್ಬುಲ್ಲಾಗಳನ್ನ ನಾಶ ಮಾಡ್ತೀನಿ ಅಂತ ಭೂಸೇನೆ ನುಗ್ಗಿಸಿರೋ ಇಸ್ರೇಲ್ಗೂ ಪೆಟ್ಟು ಬೀಳ್ತಾ ಇದೆ. ಈಗ ಮತ್ತೆ 4 ಇಸ್ರೇಲಿ ಸೈನಿಕರು ದಕ್ಷಿಣ ಲೆಬನಾನ್ನಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಮೂಲಕ ಕಳೆದ ಮಾರ್ಚ್ 2ರಿಂದ ಲೆಬನಾನ್ನಲ್ಲಿ ಪ್ರಾಣ ಬಿಟ್ಟ ಇಸ್ರೇಲಿ ಸೈನಿಕರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಇನ್ನು ಸ್ನೇಹಿತರೆ, ಯುದ್ಧದ ನಡುವೆ ಲೆಬನಾನ್ನಲ್ಲಿ ಶಾಂತಿ ಸ್ಥಾಪನೆಗೆ ಹೋಗಿದ್ದ ಇಂಡೋನೇಷಿಯಾದ 3 ಪೀಸ್ ಕೀಪರ್ಸ್ ಪ್ರಾಣ ಕಳ್ಕೊಂಡಿದ್ರು. ಇದಕ್ಕೆ ಇಂಡೋನೇಷಿಯಾ ಖಂಡನೆ ವ್ಯಕ್ತಪಡಿಸಿದೆಯಲ್ಲ. ಇಂಡೋನೇಷಿಯಾ ವಿದೇಶಾಂಗ ಸಚಿವ ಸುಗಿಯಾನೋ ನೇರವಾಗಿ ಈಗ ಮತ್ತೆ ವಿಶ್ವಸಂಸ್ಥೆ ಮುಖ್ಯಸ್ಥ ಆಂಟೋನಿಯೋ ಗುಟೆರಸ್ ಜೊತೆಗೆ ಮಾತನಾಡಿದಾಗ ಸಂಬಂಧಪಟ್ಟಂತೆ ಈ ದಾಳಿ ಬಗ್ಗೆ ಕೂಡಲೇ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಯುದ್ಧ ಮಾಡೋರು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಗೌರವಿಸಬೇಕು ಮತ್ತು ಶಾಂತಿ ಕಾಪಾಡೋಕೆ ಬಂದಿರೋ ಸೈನಿಕರ ಕಡೆಗೆ, ಅವರ ಸೇಫ್ಟಿ ಕಡೆಗೆ ಗಮನ ಹರಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ.
ಇತ್ತ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್ ಕೂಡ ಇಂಡೋನೇಷ್ಯಾದ ಪೀಸ್ ಕೀಪರ್ ಸಾವಿಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ತನಿಖೆ ಆಗಬೇಕು ಅಂತ ಅವರು ಕೂಡ ಆಗ್ರಹ ಮಾಡಿದ್ದಾರೆ. ಇನ್ನು ಪಾಕ್ನಲ್ಲಿ ಅಪರಿಚಿತ ಮುಸುಕುಧಾರಿಗಳ ಆಟ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಈಗ ಬಲೂಚಿಸ್ತಾನದ ಕ್ವೆತ್ತಾದಲ್ಲಿ ಗ್ಯಾಸ್ ಪೈಪ್ ಲೈನ್ ಅನ್ನೇ ಸ್ಫೋಟಿಸಿದ್ದಾರೆ. 18 ಇಂಚ್ ಡಯಾಮೀಟರ್ ಇರೋ ಮೇನ್ ಗ್ಯಾಸ್ ಸಪ್ಲೈ ಪೈಪ್ ಲೈನ್ ಅನ್ನೇ ಉಡಾಯಿಸಲಾಗಿದೆ. ಇದರಿಂದ 5ಕ್ಕೂ ಅಧಿಕ ಜಿಲ್ಲೆಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿದೆ. ಸದ್ಯ ಪೈಪ್ ಲೈನ್ ಅನ್ನ ರಿಪೇರಿ ಮಾಡಲಾಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ಪೈಪ್ ಲೈನ್ ಸ್ಫೋಟದ ವಿಡಿಯೋ ಕೂಡ ರಿಲೀಸ್ ಆಗಿತ್ತು. ದಟ್ಟ ಬೆಂಕಿ ಮತ್ತು ಹೊಗೆ ಕಾಣಿಸಿಕೊಂಡಿದೆ. ಇದಕ್ಕೂ ಮೊದಲು ಕೂಡ ಬಲೂಚಿಸ್ತಾನದ ಡೇರಾ ಬುಕ್ತಿ ಅನ್ನೋ ಕಡೆ ಕೂಡ ಪೈಪ್ ಲೈನ್ ಅನ್ನ ಉಡಾಯಿಸಲಾಗಿತ್ತು. ಹಾಗೆ ಪಂಜಾಬ್ಗೆ ವಿದ್ಯುತ್ ಸಪ್ಲೈ ಮಾಡೋ ಎಲೆಕ್ಟ್ರಿಸಿಟಿ ಟವರ್ ಗಳನ್ನ ಕೂಡ ನಾಶ ಮಾಡಿದ್ರು. ಹಲವು ಟವರ್ ಗಳನ್ನ ಡ್ಯಾಮೇಜ್ ಕೂಡ ಮಾಡಿದ್ರು. ಈಗ ಈ ಘಟನೆ ಆಗಿದೆ. ಇದರ ಬೆನ್ನಲ್ಲೇ ಪಾಕ್ ತನ್ನ ಆಯಿಲ್ ರಿಫೈನರಿಗಳಲ್ಲಿ ಹೈ ಅಲರ್ಟ್ ಘೋಷಿಸಿದೆ. ರಿಫೈನರಿಗಳ ಸುತ್ತ ಏರ್ ಡಿಫೆನ್ಸ್ ಸಿಸ್ಟಮ್ ಆನ್ ಮಾಡಿದೆ. ಕರಾಚಿ ಮತ್ತು ಅಟಾಕ್ ನಂತಹ ತೈಲ ಘಟಕಗಳ ಸುತ್ತ ಪೋರ್ಟಬಲ್ ಎಲೆಕ್ಟ್ರಾನಿಕ್ ಜಾಮರ್ಸ್ ಮತ್ತು ರ್ಯಾಪಿಡ್ ರೆಸ್ಪಾನ್ಸ್ ಇಂಟರ್ಸೆಪ್ಟರ್ ಗಳನ್ನ ಅಳವಡಿಸಿದೆ. ಇದರೊಂದಿಗೆ ಪಾಕ್ ಸೇನೆ ಪ್ಯಾಟ್ರೋಲಿಂಗ್ ಅನ್ನು ಕೂಡ ಜಾಸ್ತಿ ಮಾಡ್ತಾ ಇದೆ. ಏನೋ ಈ ಯುದ್ಧದ ನಡುವೆ ಪಿಎಂ ಮೋದಿ ನೆದರ್ಲ್ಯಾಂಡ್ಸ್ ಪ್ರಧಾನಿ ರಾಬ್ ಜೆಟೆನ್ ಜೊತೆ ಫೋನ್ನಲ್ಲಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ದ್ವಿಪಕ್ಷೀಯ ಸಂಬಂಧ ಮತ್ತು ಪರಸ್ಪರ ಸಹಕಾರ ಚೆನ್ನಾಗಿ ಮಾಡೋದ್ರ ಬಗ್ಗೆ ಚರ್ಚೆಯಾಗಿದೆ. ಸೆಮಿಕಂಡಕ್ಟರ್ ಮುಖ್ಯ, ಯಾಕಂದರೆ ನೆದರ್ಲ್ಯಾಂಡ್ನ ASML ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ಗೆ ಮುಖ್ಯ ಮಷಿನ್ಗಳನ್ನು ನಿರ್ಮಾಣ ಮಾಡೋ ಕಂಪನಿ ASML ಅಲ್ಲಿದೆ ಅಲ್ವಾ, ನೆದರ್ಲ್ಯಾಂಡ್ಸ್ದೆ. ಸೊ ಆ ಸೆಮಿಕಂಡಕ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಹೈಡ್ರೋಜನ್, ವಾಟರ್ ಮ್ಯಾನೇಜ್ಮೆಂಟ್ ಹಾಗೂ ಟ್ಯಾಲೆಂಟ್ ಮೊಬಿಲಿಟಿ ಅಂದರೆ ಸ್ಕಿಲ್ಡ್ ಪ್ರೊಫೆಷನಲ್ಸ್ ವಿನಿಮಯದ ಬಗ್ಗೆ ಮಾತುಕತೆಯಾಗಿದೆ. ಇದೇ ವೇಳೆ ಗಲ್ಫ್ ಸಂಘರ್ಷದ ಬಗ್ಗೆ ಇಬ್ಬರೂ ನಾಯಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಮಿಡಲ್ ಈಸ್ಟ್ ಭಾಗದಲ್ಲಿ ಶಾಂತಿ ನೆಲೆಸುವಂತಾಗಲಿ ಅಂತ ಮೋದಿ ಹೇಳಿದ್ದಾರೆ. ಏನೋ ಕೆರಿಬಿಯನ್ ರಾಷ್ಟ್ರ ಹೈಟಿಯಲ್ಲಿ ಮತ್ತೆ ಸಂಘರ್ಷ ಶುರುವಾಗಿದೆ. ರೆಬೆಲ್ ಗುಂಪುಗಳ ದಾಳಿಗೆ 70ಕ್ಕೂ ಅಧಿಕ ಜನ ಬಲಿಯಾಗಿದ್ದಾರೆ. 30ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 50ಕ್ಕೂ ಅಧಿಕ ಮನೆಗಳಿಗೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ. ಹೀಗಾಗಿ ದಾಳಿಗೆ ಹೆದರಿ ಸುಮಾರು 6,000 ಜನ ಮನೆ ಮಠ ಬಿಟ್ಟು ಓಡಿ ಹೋಗಿದ್ದಾರೆ. ದಾಳಿಯ ಹೊಣೆಯನ್ನ ಗ್ರ್ಯಾನ್ ಗ್ರಿಫ್ ಅನ್ನೋ ರೆಬೆಲ್ ಗ್ಯಾಂಗ್ನ ಲೀಡರ್ ಲಕ್ಸನ್ ಎಲಾನ್ ಹೊತ್ಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಟೈಮ್ಲಿಯಾಗಿ ಎಲ್ಲ ಅಪ್ಡೇಟ್ಸ್ ಅನ್ನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಗಳಲ್ಲಿ ತಲುಪಿಸ್ತಾನೆ ಇದ್ದೀವಿ ಸ್ನೇಹಿತರೆ. ಮುಂದೆ ಕೂಡ ತಲುಪಿಸ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನೀವು ನಮಗೆ ಕೊಡೋ ಅತಿ ದೊಡ್ಡ ಶಕ್ತಿ. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.